ಮೇ ಬಿ ಆ ಪಾತ್ರ ಆಗಿತ್ತು ಆರಾಧನಾ. ಅದು ಹಿಂಗೆ ಅವಳು ಹೆಂಗೆ ಅಂದರೆ ಮಿಡಲ್ ಕ್ಲಾಸ್ ಹುಡುಗಿ ಹೇಗೆ ಹೊರಗೆ ಬರ್ತಾಳೆ, ಆದರೆ ಆ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಹೇಗೆ ಅವಳೇನೋ ಕಂಪ್ನಿ ಕಟ್ಟಬೇಕು ಅಂತ ಇದ್ದಾಳೆ. ಇದು ಆನ್ ಸ್ಕ್ರೀನ್ ಅಂತ ಬಂದುಬಿಟ್ರೆ ಆಫ್ ಸ್ಕ್ರೀನ್ ಸುಮಾರು ಜನ ಲಕ್ಷಾಂತರ ಹೆಣ್ಮಕ್ಳಿದ್ದಾರೆ ನಂತರ ಮಿಡಲ್ ಕ್ಲಾಸ್ ಹುಡುಗಿರು ಈ ಪೀರಿಯಡ್ನ ಫೇಸ್ ಮಾಡಿಕೊಂಡು ಏನೋ ಸಾಧಿಸಬೇಕು ಅಂತ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಸೊ ಮೇ ಬಿ ಆ ಏಜ್ ಹೆಣ್ಮಕ್ಳಿಗೆ ಇದು ತುಂಬ ಕನೆಕ್ಟ್ ಆಗೋಯಿತು. ಕೆಲವೊಂದು ಸತಿ ಹೆಂಗಾಗುತ್ತೆ ಅಂದರೆ ಹೊರಗಡೆ ಹೋದಾಗ ಬಂದು ಅಳ್ತಾರೆ. ಒಂದಿಬ್ಬರು ಹಾಗೆ ಆಯಿತು ಇನ್ಸಿಡೆಂಟ್. ನನಗೆ ಹೊರಗೆ ಹೋದಾಗ ಬಂದು ಅಳ್ತಾರೆ, ನಾನು ನಿಮ್ಮ ಥರ ತುಂಬ ಕಷ್ಟಪಡ್ತಿದ್ದೀನಿ, ಹೀಗೇನೋ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಈ ಥರ ಸಾವಿರಾರು ಅವ್ರು ಹೇಳ್ಕೊಂಡಾಗ ನಿಜವಾಗ್ಲೂ ನನಗೆ ಶಾಕ್ ಅನಿಸುತ್ತೆ. ಹೌದು, ಇಷ್ಟೊಂದು ಪಾತ್ರಕ್ಕೆ ಹತ್ತಿರ ಆಗಿದ್ದಾರಾ, ನೋಡ್ತಾರಾ ಅನ್ನೋ ಥರ. ಕ್ಯಾಸ್ಟಿಂಗ್ ಮೇ ಬಿ ನಾನು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಈ ಕ್ಯಾಸ್ಟಿಂಗ್ ನನಗೆ ಹತ್ತಿರ ಆಯಿತು, ಆರಾಧನಾ ಪಾತ್ರ ಹತ್ತಿರ ಆಯಿತು. ಆಮೇಲೆ ಹೋದಾದ್ಮೇಲೆ ಸ್ವಪ್ನ ಮ್ಯಾಮ್ ನಮ್ಮ ಡಿರೆಕ್ಟರ್ ಅವರು ತುಂಬ ನನ್ನನ್ನು ಪುಷ್ ಮಾಡಿದ್ರು. ಒಂಥರ ನನ್ನ ಖಾಲಿ ಪೇಪರ್ ಹೋದಾಗ ಏನೂ ಗೊತ್ತಿರಲಿಲ್ಲ, ತುಂಬ ಏನೇನೋ ತುಂಬಿ ಪುಷ್ ಮಾಡಿ ಅದು ಜನಕ್ಕೆ ರೀಚ್ ಆಯಿತು. ಸೀರಿಯಲ್ಗೆ ತುಂಬ ಜನ ತೆರೆಯ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವ್ರ ಕೆಲಸ ಗಣನೆಗೆ ಬಂದಿರೋದಿಲ್ಲ. ಸೊ ನೀವು ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ರಿಂದ ತೆರೆಯ ಹಿಂದೆ ಕೆಲಸ ಮಾಡೋರ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಿ? ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಇವಾಗ ನಮ್ಮ ಎಕ್ಸಾಂಪಲ್ ನಮ್ಮ ಸೀರಿಯಲ್ ಆಗಲಿ, ಮೇಕಪ್ ಮ್ಯಾನ್ ಆಗಿರ್ಬೋದು, DOPs ಆಗಿರ್ಬೋದು, ಸೆಟ್ ಆಫೀಸರ್ಸ್, ಲೈಟ್ ಆಫೀಸರ್ಸ್, ಡಿರೆಕ್ಷನ್ ಟೀಮ್, ಅವ್ರು ಯಾರೂ ಕಣ್ಣಕ್ಕೆ ಕಾಣೋದೇ ಇಲ್ಲ. ನಮಗಿಂತ ಹೆಚ್ಚಾಗಿ ಅವ್ರು ದುಡಿತಾ ಇರ್ತಾರೆ. ನಾನು ಕಣ್ಣಾರೆ ನೋಡಿದ್ರಿಂದ ಬೆಳಗ್ಗೆ ಬಂದು 8 o'clock ಫಸ್ಟ್ ಶಾಟ್ ಆಗಿರೋದ್ರಿಂದ ನೈಟ್ 8:30 ಪ್ಯಾಕಪ್ ಆಗೋವರೆಗೂ ಲೈಟ್ ಆಫೀಸರ್ಸ್ ಆಗಲಿ, ಸೆಟ್ ಹುಡುಗರಾಗಿರ್ಬೋದು, ಡಿರೆಕ್ಷನ್ ಕ್ಯಾಮ್ರಾ ಹುಡುಗರು, ನಾವಾದರೂ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಹೋಗಿ ರೆಸ್ಟ್ ತೊಗೊಳ್ತೀವಿ. ಬೇರೆ ಆರ್ಟಿಸ್ಟ್ ಇದ್ದಾಗ ಅವ್ರು ರೆಸ್ಟ್ ಮಾಡೋದೇ ಇಲ್ಲ. ಸೊ ನಮಗಿಂತ ಹೆಚ್ಚು ಜವಾಬ್ದಾರಿ ಅವ್ರು ತೊಗೊಂಡಿರ್ತಾರೆ, ಅವ್ರು ಕೆಲಸ ಮಾಡ್ತಿರ್ತಾರೆ. ಐ ರೆಸ್ಪೆಕ್ಟ್ ದೆಮ್ ಅ ಲಾಟ್. ಪಾಪ ಅಂಥವರೆಲ್ಲ ಬೆಳಕಿಗೆ ಬರಬೇಕು. ಲೈಕ್ ನೀವು ನೋಡ್ದಂಗೆ ತೆರೆ ಮುಂದೆನೇ ಯೋಚನೆ ಮಾಡ್ತೀವಿ, ತೆರೆ ಹಿಂದೆ ಯಾರೂ ಯೋಚನೆ ಮಾಡಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ಅವ್ರಿಗೆಲ್ಲ ಇನ್ನೂ ತುಂಬ ಒಳ್ಳೆ ಆಫರ್ಸ್ ಸಿಗಲಿ, ಒಳ್ಳೇದಾಗಲಿ, ಹಣದ ವಿಷಯದಲ್ಲಿ ಅವ್ರು ಲೈಕ್ ಇನ್ನೂ ಸ್ವಲ್ಪ ಇಂಡಸ್ಟ್ರಿ ಅವ್ರನ್ನ ಇನ್ನೂ ಪುಷ್ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಓಕೆ, ಸೊ ಇದಕ್ಕೆ ಮುಂಚೆ ನೀವೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಿ. ಸೊ ಆ ಸಂದರ್ಭ ಎದುರಾಗಿದ್ದು ಹೇಗೆ ಆ್ಯಂಡ್ ಯಾಕೆ ಅಲ್ಲಿಂದ ಹೊರಗೆ ಬಂದ್ರಿ ಅಂತ ಹೇಳಿ? ಅದಕ್ಕೆ ಮೇನ್ ರೀಸನ್ ನಮ್ಮ ಅಪ್ಪ ಅಮ್ಮನೇ. ಡ್ಯಾನ್ಸ್ ಯೂಸ್ ಮಾಡ್ತಿದ್ನಲ್ಲ, ಡ್ಯಾನ್ಸ್ ಮಾಡಬೇಡ, ನಮಗೆ ಇಷ್ಟ ಇಲ್ಲ, ನೀನು ಓದಿದ್ಯಾ, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ಯಾ, ಜಾಬ್ ಸೇರ್ಕೋ, ಜಾಬ್ ಮಾಡು ಅಂತ. ನನಗೆ ಇಷ್ಟ ಇಲ್ಲ ಜಾಬ್ ಮಾಡೋದಕ್ಕೆ. ಕೆಲವೊಂದು ಸತಿ ಎಲ್ಲೋ ಫ್ಯಾಮ್ಲಿಲಿ ನೋಡಿದಾಗ ಆಯಿತು ನಾನು ಜಾಬ್ ಮಾಡಬೇಕಿತ್ತು ಅಂತ 1-2 ಸತಿ 3 ಸತಿ ಅನಿಸಿದೆ ಅಷ್ಟೇ ನನಗೆ. ಅದು ಬಿಟ್ಟರೆ ನನ್ನ ಡ್ಯಾನ್ಸೇ ಅಲ್ವಾ. ಆ ಥರದಲ್ಲಿದ್ದಾಗ ಎಲ್ಲರೂ ಕೆಲಸ ಮಾಡು ಅಂತ ಫುಲ್ ನನಗೆ ಮೈಂಡ್ ವಾಶ್ ಮಾಡಿಬಿಟ್ರು. ಸರಿ, ನಾನು ಏನೇನು ಅವ್ರ ಮಾತು ಮೀರೋಕ್ಕಾಗಲ್ಲ, ವಿಧಿನೇ ಇಲ್ಲ. ಸರಿ ಆಯಿತು, ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಇದು ನನಗೆ SB ಟಾಕೀಸ್ ಅಂತ SB ಟಾಕೀಸಲ್ಲಿ ಅವ್ರ ಇವೆಂಟ್ಗಳನ್ನೇ ನಾವು ಮಾಡ್ತಿದ್ವಿ, ಆರ್ಟಿಸ್ಟ್ ಬ್ಯಾಕಪ್ ಆಗಿ ಕೆಲಸ ಮಾಡ್ತಿದ್ವಿ. ಸೊ ಆಯಿತು, ಇಲ್ಲೇ ಏನೋ ಹತ್ತಿರ ಗೊತ್ತಿದೆ, ಎಲ್ಲ ಚೆನ್ನಾಗಿ ಗೊತ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆದೆ. ಅಲ್ಲಿ ಒಂದು 6 months ಕೆಲಸ ಮಾಡಿದೆ. ನಿಜವಾಗ್ಲೂ ನನಗಾಗಲಿಲ್ಲ, ಯಾಕಂದರೆ ಡ್ಯಾನ್ಸ್ ಬಿಟ್ಟು ಅವಾಗ ತಾನೇ ಬಂದಿದ್ನಲ್ಲ. ಅಲ್ಲಿ ಪ್ರತಿಯೊಂದು ದಿನವೂ ನಾನು ಕುತ್ಕೊಂಡು ಹತ್ತಿದ್ದೀನಿ, ನನಗೆ ಆಗ್ತಿಲ್ಲ ಇಲ್ಲಿ ಅಂತ. ಇಲ್ಲಿ ಪೇರೆಂಟ್ಸ್ ಜೊತೆ ಹೇಳ್ಕೊಳಕ್ಕೂ ಆಗಲ್ಲ, ಇಲ್ಲಿ ಬೇರೆಯವ್ರ ಜೊತೆ ಹೇಳ್ಕೊಳಕ್ಕೂ ಆಗಲ್ಲ. ಸೊ ಹಾಗೆ ಆ ಪೀರಿಯಡ್ ಅಂತೂ ತುಂಬ ಕಷ್ಟ ಆಯಿತು. ಬಟ್ ಅಲ್ಲಿರೋ ಅಲ್ಲಿರೋ ಪ್ರತಿಯೊಬ್ಬರು ನನಗೆ ತುಂಬ ಕ್ಲೋಸ್, ಒಳ್ಳೆ ಫ್ರೆಂಡ್ಸ್.